ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಯೋಗದ ವಿಘ್ನಗಳನ್ನು ಕುರಿತು ನೋಡ್ತಾ ಇದ್ವಿ. ಯೋಗಾಭ್ಯಾಸ ಮಾಡುವಾಗ ಬರುವ ವಿಘ್ನಗಳು ಕೊನೆ ಎರಡು ಉಳ್ಕೊಂಡಿದ್ದಾವೆ. ಅಲಬ್ಧ ಭೂಮಿಕತ್ವ, ಅನಾವಸ್ಥಿತತ್ವ, ಎರಡು ಅಂತರಾಯಗಳ ವಿಘ್ನಗಳು. ಅಲಬ್ಧ ಭೂಮಿಕತ್ವ ಅಂದರೆ ಏನೋ ಒಂದು ಗುರಿ ಇಟ್ಕೊಂಡಿರ್ತೀವಿ ನಾವು. ಆಸನ ಮಾಡುವಾಗ, ಪ್ರಾಣಾಯಾಮ ಮಾಡುವಾಗ, ಧಾರಣ ಮಾಡುವಾಗ, ಧ್ಯಾನ ಮಾಡುವಾಗ ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಹಾಗಾಗೋದಿಲ್ಲ. ಅಂದ್ರೆ ನಾವು ಇಟ್ಕೊಂಡಂತಹ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು. ದೀರ್ಘಕಾಲ ಅಭ್ಯಾಸ ಮಾಡಿದರೂ ಕೂಡ ಯಾವುದೇ ಲಾಭ ಸಿಗದೆ ಇದ್ರೆ ಯೋಗದ ವಿಷಯದಲ್ಲಿ ಆನಂದ ಸಿಗದೆ ಇದ್ರೆ ಅದಕ್ಕೆ ಅಲಬ್ಧ ಭೂಮಿಕತ್ವ ಅಂತ ಕರೀತಾರೆ. ಇನ್ನು ಮುಂದಿಂದು ಅನವಸ್ಥಿತತ್ವ. ಅವಸ್ಥಿತತ್ವ ಅಂದರೆ ಪ್ರಾಪ್ತಿಯಾದಂತಹ ಸಮಾಧಿ ಸ್ಥಿತಿಯನ್ನು ಅಥವಾ ಏಕಾಗ್ರತೆಯನ್ನು ಉಳಿಸಿಕೊಂಡು ಹೋಗಲಾರದಂತಹ ಸ್ಥಿತಿ. ಪ್ರಾಪ್ತಿ ಆಗುತ್ತೆ ಅವನಿಗೆ. ಒಂದು ದಿವಸ ಏನೋ ಸುಂದರವಾಗಿ ಧ್ಯಾನ ಚೆನ್ನಾಗಾಗತ್ತೆ, ಖುಷಿಯಾಗತ್ತೆ. ಆಮೇಲೆ ಅದು ಎಷ್ಟು ದಿವಸ ಆದರೂ ಮತ್ತೆ ಸಿಕ್ಕೋದೇ ಇಲ್ಲ. ಮತ್ತು ಅದರಲ್ಲಿ ಗಟ್ಟಿಯಾಗಿ ನಿಲ್ಲಕ್ಕಾಗಲ್ಲ. ಅನವಸ್ಥಿತತ್ವ ಸಿಗುತ್ತೆ, ಸಿಕ್ಕಂಗಾಗತ್ತೆ, ಮತ್ತೆ ಹೊರಟೋಗ್ಬಿಡುತ್ತೆ. ಎಷ್ಟು ವರ್ಷ ಆದರೂ ಕೆಲವು ಸಾರಿ ವರ್ಷಾನುಗಟ್ಟಲೆ ಕಾಯ್ಬೇಕಾಗಿ ಬರ್ಬೋದು. ಇವೆರಡು ಅಲಬ್ಧ ಭೂಮಿಕತ್ವ ಮತ್ತು ಅನವಸ್ಥಿತತ್ವ ಬಹಳ ಕಾಡಿಸ್ತವೆ ಯೋಗ ಸಾಧಕರನ್ನು. ಆದರೆ ಅಲ್ಲಿ ಒಂದು ನಾವೆಲ್ಲರೂ ಕಲ್ತ್ಕೋಬೇಕಾದ್ದೇನು ಅಂತಂದ್ರೆ, ಏನು ಪ್ರಾಪ್ತಿ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಕಡೆಗೆ ನಾನು ಕೆಟ್ಟ ಮಾರ್ಗದಲ್ಲಂತೂ ಇಲ್ವಲ್ಲ, ಯೋಗ ಸಾಧನೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆಯಲ್ಲ, ಇಷ್ಟೇ ಸಾಕು ಅಂತ ಹೇಳಿ ಜೊತೆಗೆ ಹೊಸ ಹೊಸ ಪ್ರಯೋಗಗಳನ್ನು ಸಾಧಕ ಮಾಡಲೇಬೇಕು. ಒಂದೇ ಅಂದರೆ ಗುರುಗಳು ಹೇಳಿಕೊಟ್ಟಿದ್ದಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳೋರು ತುಂಬ ಜನ. ಅದು ಹೊಸ ಪ್ರಯೋಗಕ್ಕೆ ಮನಸ್ಸೇ ಮಾಡಲ್ಲ. ಯೋಗವೇ ಇರಲಿ, ವಿಜ್ಞಾನವೇ ಇರಲಿ, ಅಧ್ಯಾತ್ಮ ಜ್ಞಾನವೇ ಇರಲಿ, ಯಾವುದೇ ಇದ್ರೂ ಕೂಡ ಸಾಧಕನಾದಂಥವನು ತನ್ನ ಅನುಭವವನ್ನು ಬಳಸಿಕೊಂಡು ಮತ್ತು ತಾನು ಸ್ವತಃ ಸವಾಲುಗಳನ್ನು ತಗೊಂಡು ಹೊಸ ಹೊಸ ಪ್ರಯೋಗಕ್ಕೆ ಸಿದ್ಧನಾಗಬೇಕು. ಅದರಲ್ಲೂ ಮುಖ್ಯವಾಗಿ ನನ್ನ ಅನಿಸಿಕೆ ಪ್ರಕಾರ ಯೋಗ ಮಾರ್ಗದಲ್ಲೇ ಆಗಲಿ ಅಥವಾ ಧ್ಯಾನ ಮಾಡುವಾಗ ಯಾವುದೇ ಸಂದರ್ಭದಲ್ಲಿ ನಮಗೇನೂ ಪ್ರಾಪ್ತಿ ಆಗ್ತಾ ಇಲ್ಲ ಅನ್ನುವಾಗ ಉಪವಾಸ ಅನ್ನುವಂಥದ್ದೇನಿದೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಆಲಸ್ಯ ಕಾಡ್ತಾ ಇದೆ, ಏನೂ ಪ್ರಯೋಜನ ಆಗ್ತಾ ಇಲ್ಲ, ಯಾವುದೂ ಸಂತೋಷ ಇಲ್ಲ, ರೋಗ ಬಂದಿದೆ. ಇಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಉಪವಾಸ ಅನ್ನುವಂಥದ್ದು, ಜೊತೆಗೆ ಆಹಾರದಲ್ಲಿ ನಿಯಂತ್ರಣ, ಮಿತ ಆಹಾರ, ಆಮೇಲಿಂದ ಆಹಾರದಲ್ಲಿ ಬದಲಾವಣೆ. ಈಗ ನಾನು ಮೊದಲು ಸಾಧನೆ ಮಾಡುವಾಗ ಅಥವಾ ಸಾಧನೆ ಮಾಡೋಕ್ಕೆ ಶುರು ಮಾಡಿ ಒಂದು 3 ವರ್ಷ ಆದಮೇಲೆ, 2 ವರ್ಷ 3 ವರ್ಷ ಆದಮೇಲೆ ಆರೋಗ್ಯಕ್ಕೆ ಸಮಸ್ಯೆ ಬರೋಕ್ಕೆ ಶುರುವಾಯಿತು. ಬೆಳಗ್ಗೆ ನಾಷ್ಟ ಮಾಡಿದರೆ ಸಾಕು ಜ್ವರ ಬಂದಂಗೆ ಆಗ್ತಿತ್ತು, ಅಷ್ಟು ಮೈ ಬಿಸಿ ಆಗ್ತಿತ್ತು. ಆವಾಗ ನಾನು ಕಂಡುಕೊಂಡೆ ಹಂಗಂದ್ರೆ ಬೆಳಗ್ಗೆ ನಾಷ್ಟ ಬೇಡ. ಅಷ್ಟೊತ್ತಿಗೆ ಪ್ರಕೃತಿ ಚಿಕಿತ್ಸೆ ಸಿಕ್ತು. ಅಂದರೆ ಆಹಾರದ ವಿಷಯದಲ್ಲಿ ನಿಯಂತ್ರಣ ಮಾಡೋದ್ರಿಂದ ಹಣ್ಣು ತರಕಾರಿಗಳು, ಮೊಳಕೆ ಕಾಳುಗಳು ಬಹಳ ಒಳ್ಳೆಯದು. ಮತ್ತು ಜೇನುತುಪ್ಪ, ನಿಂಬೆಹಣ್ಣಿನ ರಸ ವರ್ಷಾನುಗಟ್ಟಲೆ ತೊಗೊಂಡಿದ್ದೀನಿ ನಾನು ಬೆಳಗ್ಗೆ ಹೊತ್ತು. ಈಗ ಕುಡಿತಾ ಇಲ್ಲ ಅಷ್ಟೇ, ಇವಾಗ ಕುಡಿಬೇಕು ಅಂತ ಅನ್ಸಲ್ಲ. ಅವಾಗ ಕುಡಿದ್ಬಿಟ್ಟಿದ್ದೀನಿ ಸಾಕಷ್ಟು ಗದಗಲ್ಲಿದ್ದಾಗಲೆಲ್ಲ. ಆದ್ದರಿಂದ ಪ್ರಯೋಗಗಳನ್ನು ಮಾಡಲೇಬೇಕು, ಅನಿವಾರ್ಯ ಅದು.
ನಮಗೆ ಅಲಬ್ಧ ಭೂಮಿಕತ್ವದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆಂದರೆ ಅಲ್ಲಿ ನಮಗೆ ಫಲ ಸಿಗಬೇಕು, ಯೋಗದಲ್ಲಿ ಲಾಭ ಆಗಬೇಕು, ಆನಂದ ಸಿಗಬೇಕು ಅಥವಾ ಸಿಗಬಾರ್ದು ಅನ್ನುವಂಥದ್ದು ನಿರ್ಣಯ ಮಾಡೋದು ಪರಮಾತ್ಮನೂ ಅಲ್ಲ ಅಥವಾ ಯಾರೋ ಹೊರಗಿನ ವ್ಯಕ್ತಿಗಳಲ್ಲ. ನಮ್ಮ ಏನು ಅಂತರಂಗದ ವಾಸನೆಗಳು, ಜನ್ಮ ಜನ್ಮಾಂತರದ ಕರ್ಮಗಳು ಏನಿರ್ತಾವಲ್ಲ ಅವು ಅಡ್ಡಿಪಡಿಸ್ತಿರ್ತಾವೆ. ಮತ್ತು ಅಭ್ಯಾಸಗಳು, ದುರಭ್ಯಾಸಗಳಿರ್ತವೆ. ಅದನ್ನು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಇವೆಲ್ಲವೂ ಕೂಡಿ ಏನೂ ಸಿಗಲಾರ್ದಂಗೆ ಆಗ್ತಿರುತ್ತೆ. ಆವಾಗ ತುಂಬ ಜನ ಸಾಧಕರು ವಿಫಲರಾಗ್ಬಿಡ್ತಾರೆ, ಹೊರಟೋಗ್ಬಿಡ್ತಾರೆ ಹಿಂದಕ್ಕೆ. ಬೇಡಪ್ಪ, ಏನು ಪ್ರಯೋಜನ ಇಲ್ಲ, ಯಾವ ಯೋಗ ಮಾಡೋದು, ಯಾವ ಉಪವಾಸ ಮಾಡೋದು ಅರ್ಥ ಇಲ್ಲ, ನಾವು ಹಿಂದೆನೇ ಚೆನ್ನಾಗಿದ್ವಿ, ಸುಮ್ಮನೆ ಹಂಗೆ ಇದ್ಬಿಡೋಣ, ಮಾತ್ರೆ ಗುಳಿಗೆ ತೊಗೊಂಡ್ರೂ ಪರವಾಗಿಲ್ಲ, ಏನು ಮಾಡಿದ್ರು ಪರವಾಗಿಲ್ಲ, ಈ ಲೆಕ್ಕಕ್ಕೆ ಬಂದ್ಬಿಡ್ತಾರೆ. ಆವಾಗ ವಿಧಿ ಅಥವಾ ಮಾಯೆ ಅಂತ ಏನು ಕರಿತೀರ ಅದು ಕಾಯ್ತಾ ಇರುತ್ತೆ. ಅದು ಅಂದರೆ ಅದು ಮನಸ್ಸು, ನಮ್ಮೊಳಗೆ ಇರತಕ್ಕಂಥ ಮನಸ್ಸದು, ಹೊರಗಿನಿಂದ ಬರ್ತಕ್ಕಂಥದ್ದಲ್ಲ. ಆವಾಗ ಅದು ಎಲ್ಲವನ್ನೂ ಬಿಟ್ಟು ಆಲಸ್ಯದಲ್ಲಿ ಮುಳುಗ್ಬಿಡುತ್ತೆ. ಎಷ್ಟೋ ದಿನಗಳು ಅದರಲ್ಲೇ ಕಾಲ ಕಳಿಬೇಕಾಗುತ್ತೆ. ಅದ್ರ ಬದಲಾಗಿ ನಾನು ಹೇಳೋದು, ಹೊಸ ಹೊಸ ಪ್ರಯೋಗಗಳಿಗೆ ಹೊಂದಿಸ್ಕೊಂಡು ಶರೀರವನ್ನು, ಕಾಯಿಲೆಗೆ ಹೊರಗಡೆ ಉತ್ತರ ಹುಡುಕಬೇಡಿ. ಇವತ್ತು ತುಂಬ ಜನ ಸಾಧಕರು ಮತ್ತು ಸ್ವಾಮೀಜಿಗಳು, ಅಂದರೆ ಯೋಗ ಸಾಧಕರ ಬಗ್ಗೆ ಅಷ್ಟೇ, ಬೇರೆಯವ್ರ ವಿಷಯ, ರಾಜಕಾರಣಿಗಳ ವಿಷಯ, ಉದ್ಯಮಗಳ ವಿಷಯ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರ ಆರೋಗ್ಯಕ್ಕೆ ಮಾತ್ರೆಗಳು ಬೇಕೇ ಬೇಕು. ಅವರಿಗೆ ಕೆಲಸ ಮಾಡೋದಿರ್ತದೆ. ಬೆಂಗಳೂರಿನಂತಹ, ಡೆಲ್ಲಿಯಂತಹ ಪಲ್ಯೂಟೆಡ್ ಏರಿಯಾಸ್, ಅತ್ಯಂತ ಮಲಿನವಾದ ಜಾಗಗಳು, ಒಳ್ಳೆ ಗಾಳಿ ಸಿಕ್ಕಲ್ಲ. ಆಮೇಲೆ ಎಷ್ಟೋ ಜನ ಬಡವರಿಗೆ, ಮಧ್ಯಮ ವರ್ಗದವ್ರಿಗೂ ಕೂಡ ಒಳ್ಳೆ ನೀರು ಸಿಕ್ಕಲ್ಲ ಕುಡಿಲಿಕ್ಕೆ. ಅವಾಗ ಸಾಧನೆ ಮಾಡೋದೇನು ಬಂತು? ಬರೀ ಬದುಕಕ್ಕೆ ಹೋರಾಟ ಮಾಡಬೇಕಾಗತ್ತೆ. ಅವ್ರು ಬದುಕೋದಕ್ಕೆ ಹೆಚ್ಚು ಹೋರಾಟ ಮಾಡಬೇಕಾಗತ್ತೆ. ಆದ್ದರಿಂದ ಇಲ್ಲಿ ನಾವು ಯಾರು ಸಾಧಕರು ಅಂತ ಅನ್ನಿಸ್ಕೊಂಡಂಥವ್ರು ಹಿಮಾಲಯದ ಭಾಗದಲ್ಲಿ ಯಾರು ಕೂತಿರ್ತಾರೆ, ಆಮೇಲಿಂದ ಯಾರು ಇಲ್ಲಿ ಮಠಗಳಲ್ಲಿ, ಆಶ್ರಮಗಳಲ್ಲಿ ಪ್ರತ್ಯೇಕ ಏಕಾಂತ ಸ್ಥಾನಗಳನ್ನು ನಾವು ಮಾಡ್ಕೊಂಡಿರ್ತೀವಿ, ಗುರುತಿಸ್ಕೊಂಡಿರ್ತೀವಿ, ಅಂಥವರು ಯಾವುದೇ ಕಾರಣಕ್ಕೂ ಔಷಧಿ ಮಾತ್ರೆಗಳಿಗೆ ಹೋಗಬಾರ್ದು. ಆಮೇಲೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಮೊನ್ನೆ ಒಬ್ಬರು ಸ್ವಾಮೀಜಿ ಸಿಕ್ಕಿದ್ರು, ಚರ್ಚೆ ಮಾಡ್ತಾ ಇದ್ವಿ ಪ್ರಸಾದ ಕೂತಿದ್ದಾಗ. ಅವ್ರು ಹೇಳ್ತಾ ಇದ್ರು, ಉಪವಾಸ ಮಾಡಬಾರ್ದು ಅಂತಲ್ರಿ, ಮಾಡಿದ್ರೆ ಮುಂದೆ ಸೈಡ್ ಎಫೆಕ್ಟ್ ಆಗುತ್ತಂತಲ್ರಿ. ಯಾರೋ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ. ಉಪವಾಸ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಆಗಲ್ಲ, ಮಾತ್ರೆ ಔಷಧಿಗಳನ್ನು ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ. ನಾನೇನು ವಿವರಣೆ ಮಾಡೋಕ್ಕೆ ಹೋಗಲಿಲ್ಲ ಅವ್ರಿಗೆ. ಯಾಕೆ ವಿವರಣೆ ಮಾಡೋಕ್ಕೆ ಹೋಗಲಿಲ್ಲ? ಪ್ರಸಾದ ಮಾಡ್ತಾ ಇದ್ವಿ. ಪ್ರಸಾದ ಮಾಡುವಾಗ ಮಾತಾಡೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು ಅಗತ್ಯ ಇಲ್ಲ. ಅವ್ರು ಆನಂದವಾಗಿ ಪ್ರಸಾದ ಮಾಡಲಿ ಅಂತ ಸುಮ್ಮನೆ ಆದೆ. ಆದರೆ ಯಾವತ್ತೂ ಚೆನ್ನಾಗಿ ತಿಂದು ಹೊಟ್ಟೆ ತುಂಬ ಉಂಡು ಸಾಧಕ ಈ ಜಗತ್ತಿನಲ್ಲಿ ನಾನು ಯಶಸ್ವಿ ಆದೆ ಅಂತ ಯಾರೂ ಹೇಳಿಲ್ಲ, ಸಾಧ್ಯ ಇಲ್ಲ. ಒಬ್ಬರು ನಮ್ಮಲ್ಲಿ ಬಹುರೂಪಿ ಚೌಡಯ್ಯ ಅಂತ ಶರಣರಿದ್ದಾರೆ. ಬಹಳ ಅದ್ಭುತವಾದ ಮಾತು ಹೇಳ್ತಾರೆ. ಮಿತ ವಾಕು, ಮಿತ ಭೋಜನ, ಮಿತ ನಿದ್ರೆಯ ಮಾಡಿರಣ್ಣ. ಬಹಳ ಅದ್ಭುತವಾಗಿ ಹೇಳ್ತಾರೆ. ಮಿತ ವಾಕು ಅಂದರೆ ಬಹಳ ಮಾತಾಡಬೇಡಿ, ಅಗತ್ಯ ಇದ್ದಷ್ಟೇ ಮಾತಾಡಿ. ಉಪಯೋಗ ಇಲ್ಲದ್ದು ಹರಟೆ ಮಾತುಗಳು, ಇನ್ನೊಬ್ಬರನ್ನ ಛೇಡಿಸ್ತಕ್ಕಂಥ, ಇನ್ನೊಬ್ಬರಿಗೆ ಕಾಡಿಸ್ತಕ್ಕಂಥ ಮಾತುಗಳು ಬೇಡ. ಅತಿಯಾದ ಮಾತು ಬೇಡ, ಮಿತವಾದ ಮಾತು. ಮಿತ ಭೋಜನ, ಆಹಾರದಲ್ಲಿ ಕಟ್ಟುಪಾಡು ಇರಲೇಬೇಕು. ಮಿತವಾದ ಭೋಜನ ಅಂತ ಬಹುರೂಪಿ ಚೌಡಯ್ಯನವ್ರು ಹೇಳಿದ್ದಾರೆ. ಯಾರೋ ಡಾಕ್ಟರ್ ಹೇಳಿದ್ದು, ಯಾರೋ ಹಾದಿ ಬೀದಿ ಹೋಗ್ತಕ್ಕಂಥ ಸಾಧಕರು ಹೇಳಿದ್ದಲ್ಲ ಇದು. ಅವ್ರ ಮಾತುಗಳು ಲೆಕ್ಕಕ್ಕೂ ಇಲ್ಲ. ಯಾಕಂದರೆ ಕೆಲವರು ಸಿಕ್ಕಾಪಟ್ಟೆ ತಿಂದು ಶರೀರ ಬೆಳೆಸ್ಬಿಡ್ತಾರೆ. ಆವಾಗ ಆ ಶರೀರ ಮಾತು ಕೇಳಲ್ಲ. ಆಮೇಲೆ ಸಾಧಕರಿಗೆ ಆಹಾರ ಸಿಕ್ಕಲೂಬೋದು, ಯಾರೋ ಭಕ್ತರು ಕೊಡ್ಬೋದು, ಮತ್ತೊಬ್ಬರು ಕೊಡ್ಬೋದು, ಭಿಕ್ಷಾನ್ನ ಉಣ್ಬೋದು. ಜಾಸ್ತಿ ತಿನ್ನೋಕ್ಕೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅದನ್ನು ಕಷ್ಟದ ಕೆಲಸನೂ ಅಲ್ಲ. ಆದರೆ ನಿಯಂತ್ರಣ ಮಾಡಿ ಮಿತ ಭೋಜನವನ್ನು ಮಾಡಿ. ಮಹಾದೇವಕ್ಕೂ ಅದೇ ಹೇಳ್ತಾರೆ, ಬಹುರೂಪಿ ಚೌಡಯ್ಯನವರು ಅದೇ
ಹೇಳ್ತಾರೆ. ಬೇರೆ ಬೇರೆಯವರೆಲ್ಲ ಅದನ್ನೇ ಹೇಳ್ತಾರೆ. ಮಿತವಾಗಿ ಆಹಾರವನ್ನು ಸ್ವೀಕಾರ ಮಾಡೋದು ಕಡಿಮೆ ಉಣ್ಣೋದು ಅಂತನೂ ಅಲ್ಲ. ಮತ್ತೆ ತೀರಾ ಕಡಿಮೆ ಉಂಡು ಅರ್ಧ ಹೊಟ್ಟೆ ಉಂಡು ಅಂತಲ್ಲ. ಅತಿ ಭಾರ ಮಾಡ್ಕೋಬಾರ್ದು. ಅತಿ ಭಾರ ಮಾಡ್ಕೊಂಡು ಹಿಂಸೆ ಪಟ್ಟು ಒದ್ದಾಡಿ ಅವಾಗ ನಿದ್ದೆ ಬಂದ್ಬಿಡುತ್ತೆ. ಸಾಧನೆ ಮಾಡೋಕ್ಕಾಗಲ್ಲ, ಧ್ಯಾನ ಮಾಡೋಕ್ಕಾಗಲ್ಲ. ಆದ್ದರಿಂದ ಮಿತ ಆಹಾರ ಬೇಕೇ ಬೇಕು. ಮತ್ತು ಮಿತ ನಿದ್ರೆ. ಮಿತ ಆಹಾರ ಮಾಡಿದರೆ ಆಮೇಲೆ ಮೌನವಾಗಿ ಇರೋದ್ರಿಂದ ಮಿತ ನಿದ್ರೆ ಸಾಧ್ಯ ಆಗುತ್ತೆ. ನಾನು ನೋಡ್ತಾ ಇದ್ದೀನಿ, ಯಾವ ಅಂದರೆ ಬಹಳ ಕಡಿಮೆ ಆಶ್ರಮಗಳಲ್ಲಿ ಬೆಳಗಿನ ಪ್ರಾರ್ಥನೆ, ಬೆಳಗಿನ ಚಿಂತನ, 5 ಗಂಟೆಗೆ ಎದ್ದೇಳೋದು, ಅದೆಲ್ಲ ತುಂಬ ಮಠಗಳು ಆಶ್ರಮಗಳು ಕೈ ಬಿಟ್ಬಿಟ್ಟಿದ್ದಾವೆ ಇವಾಗ. ಆಮೇಲೆ ವರ್ಕರ್ಸ್ನ ಇಟ್ಕೊಂಡಿರ್ತಾರೆ, ಶಾಲಾ ಕಾಲೇಜುಗಳನ್ನ ಮಾಡಿರ್ತಾರೆ. ಅವರು 10 ಗಂಟೆ ಸಮಯಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಬರೋ ತನಕ ಇವ್ರು ಕಾಯಬೇಕಾಗತ್ತೆ. ಅಂಥ ಪ್ರಸಂಗಗಳು ಎಷ್ಟೋ ಸಂದರ್ಭದಲ್ಲಿದೆ. ಎಂತೆಂಥ ಹಣ, ಅಂತಸ್ತು, ಆಸ್ತಿ ಇಟ್ಕೊಂಡಂಥವರು ಕೂಡ ಸ್ವಾಮೀಜಿಗಳು ಸೇವಕರಿಗೋಸ್ಕರ ಕಾಯ್ಕೊಂಡು, ಡ್ರೈವರ್ಗಳಿಗೋಸ್ಕರ ಕಾಯ್ಕೊಂಡು ಅವರ ಜೀವನವನ್ನು ದುಃಖಮಯ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದು, ಬೆಳಗಿನ 5 ಗಂಟೆಯಿಂದ 8 ಗಂಟೆವರೆಗೂ, 8:30ವರೆಗೂ ನಿಮ್ಮ ಸಮಯವನ್ನಾಗಿ ಮಾಡ್ಕೊಳ್ಳಿ. ಅದನ್ನು ಸ್ವಾವಲಂಬಿಗಳಾಗಿ. ಆದ್ದರಿಂದ ಮಾತ್ರ ನಾವೇನಾದರೂ ಹೊಸದನ್ನು, ಭೂಮಿಕತ್ವ ಅಂದರೆ ಅಥಾರಿಟೇಟಿವ್, ಅಥೆಂಟಿಕ್ ಅಂತ ಹೇಳ್ತೀರಲ್ಲ, ಅದು ನಾವೇನಾದರೂ ಒಂದು ಅನುಭವವನ್ನು ಪಡಿಬಹುದು, ಜೊತೆಗೆ ಪಡೆದಂಥ ಅನುಭವದಲ್ಲಿ ನಿಲ್ಲಬಹುದು, ಅವಸ್ಥಿತತ್ವವನ್ನು ಏರ್ಪಡಿಸ್ಕೊಳ್ಬಹುದು. ಅದಕ್ಕೆ ಸ್ವಾವಲಂಬನೆ, ಸಾಧಕರಿಗೆ ಸ್ವಾವಲಂಬನೆ ಕೂಡ ಮುಖ್ಯ. ಅದಕ್ಕೆ ನಾನು ಹೇಳೋದು, ರಾತ್ರಿನೇ ಪೂಜೆಗೆ ಸಜ್ಜು ಮಾಡಿಸ್ಕೊಂಡು, ಯಾಕೆ ನಾನು ಬೆಳಗ್ಗೆ 8 ಗಂಟೆ, 8:30, 9 ಗಂಟೆವರೆಗೂ ಒಬ್ಬನೇ ಇರ್ತೀನಿ ಅಂದರೆ, ನಾನಲ್ಲಿ ಅಭ್ಯಾಸ ಮಾಡ್ಬೋದು, ಅಧ್ಯಯನ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಆಮೇಲೆ ಬೆಳಗ್ಗೆ ಬೇಗ ಎದ್ದೇಳೋದು ಪ್ರತಿಯೊಬ್ಬ ಸಾಧಕರಿಗೂ ಬೇಕೇ ಬೇಕದು. ಉಪವಾಸ ಎಷ್ಟು ಅಗತ್ಯ ಇದೆಯೋ ಅದಕ್ಕಿಂತ ಹೆಚ್ಚು ಅಗತ್ಯ ಇರೋದು ಬೆಳಗ್ಗೆ ಬೇಗ ಹೇಳ್ತಕ್ಕಂಥದ್ದು. ಆ ವಿಷಯದಲ್ಲಿ ಯಾವ ಸಾಧಕರು ರಾಜಿ ಮಾಡ್ಕೋಬಾರ್ದು. ಎದ್ದು ಕೂಡಲೇ ಆ ನಿದ್ದೆಯನ್ನು ಗೆಲ್ಲೋಕ್ಕೋಸ್ಕರ ಆವಾಗ ಧ್ಯಾನ ಮತ್ತು ಪ್ರಾಣಾಯಾಮ ಅದನ್ನು ಮಾಡ್ಬೋದು, ಮಾಡಲೇಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಪೂಜೆಗೆ ಹೋಗಬೇಕು ಅಂತಿಲ್ಲ. ಎದ್ದು ಕೂಡಲೇ ಮೊದಲು ಹಾಸಿಗೆ ಮೇಲೆ ಕುತ್ಕೊಳ್ಳಿ, ಅಥವಾ ಶುದ್ಧ ಪರಿಸರ ಕಲ್ಪಿಸ್ಕೊಳ್ಳಿ, ರಾತ್ರಿನೇ ಸ್ವಚ್ಛ ಮಾಡಿ ಇಟ್ಕೊಳ್ಳಿ. ಮತ್ತು ಸ್ವಚ್ಛತೆ ಕೂಡ ಬಹಳ ಮುಖ್ಯ. ಸಾಧಕರಿಗೆ, ಅಥವಾ ಸಾಧಕರೇ ಇರಲಿ, ಗೃಹಸ್ಥರೇ ಇರಲಿ, ಯಾರೇ ಇರಲಿ, ಸ್ವಚ್ಛತಾ ಪ್ರಜ್ಞೆಯನ್ನು ನೀವು ಬೆಳೆಸ್ಕೊಳ್ಳದೆ ಹೋದರೆ, ಶುಚಿತ್ವ ಅಂತ ಹೇಳ್ತಾರೆ ಮುಂದೆ ಪತಂಜಲಿಗಳು. ಯೋಗದಲ್ಲೂ ಕೂಡ ಶುಚಿತ್ವವನ್ನು ಅಳವಡಿಸಿದ್ದಾರೆ. ಆ ಶುಚಿತ್ವವನ್ನು ಅಳವಡಿಸ್ಕೊಳ್ಳದೆ ಹೋದರೆ, ಅದ್ರ ಬಗ್ಗೆ ನಿಮಗೆ ಪ್ರೇಮ ಬರದೆ ಹೋದರೆ, ನೀವೆಂದೂ ಕೂಡ ಯೋಗ ಸಾಧನೆಯಲ್ಲಿ ಮುಂದೆ ಬರೋಕ್ಕಾಗಲ್ಲ, ಯಾವುದ್ರಲ್ಲೂ ಮುಂದೆ ಬರೋಕ್ಕಾಗಲ್ಲ. ಕೆಲವು ಸಾರಿ ಬರ್ಬೋದು, ಸಾಹುಕಾರಕ್ಕೆ ಇದ್ದವರು, ಶ್ರೀಮಂತಿಕೆ ಇದ್ದವರು ಆಳುಗಳ ಕಡೆಯಿಂದ ಸ್ವಚ್ಛ ಮಾಡಿಕೊಂಡು, ಅಥವಾ ಅಶುಚಿತ್ವಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ ಕೆಲವರು. ಆದರೆ ಅವ್ರಿಗೆ ಸಂತೋಷ ಪಡೋಕ್ಕಾಗಲ್ಲ, ಆನಂದ ಪಡೋಕ್ಕಾಗಲ್ಲ, ಯೋಗ ಸಾಧನೆಯನ್ನು ಮಾಡೋಕ್ಕಾಗಲ್ಲ. ಯೋಗ ಸಾಧನೆಗೆ ಶುಚಿತ್ವ ಬಹಳ ಅಗತ್ಯ ಇದೆ. ಶುಚಿತ್ವ ಸಾಧಿಸಬೇಕಾದ್ರೆ ಸ್ವಾವಲಂಬನೆ ಕೂಡ ಬೇಕಾಗುತ್ತೆ. ಸ್ವಾವಲಂಬನೆ ಬಹಳ ಅಗತ್ಯ ಇರುತ್ತೆ. ಅದಕ್ಕೆ ಎಷ್ಟೋ ಜನ ಸ್ವಯಂ ಅಡುಗೆ ಮಾಡ್ಕೊಳ್ಳೋದು, ಆಮೇಲೆ ಸ್ವಂತ ಎಲ್ಲ ಕೆಲಸ ಮಾಡ್ಕೊಳ್ಳೋದನ್ನೇ ಮಾಡ್ತಾರೆ. ಮತ್ತು ಅವ್ರಿಗೆ ಬೇರೆಯವ್ರು ಮಾಡೋಕ್ಕೆ ಪಾಪ ಅವರಿಗೆ ಸಂಬಳ ಕೊಡೋದಕ್ಕೆ ಅದೆಲ್ಲ ಸಾಧ್ಯನೂ ಆಗಲಿಕ್ಕಿಲ್ಲ ಸಾಧಕರಿಗೆ. ಎಷ್ಟೋ ಜನ ಸಂಬಳ ಕೊಡೋಕ್ಕೆ ಸಾಧ್ಯ ಆದವರು ಕೂಡ ಸ್ವಾವಲಂಬಿಗಳಾಗದೆ ಹೋದರೆ, ಅವ್ರು ಯಾವಾಗ ಬರ್ತಾರೋ ಅದಕ್ಕೆ ನೀವು ಹೊಂದ್ಕೋಬೇಕಾಗತ್ತೆ. ಆವಾಗ ನೀವು ಹೊಸ ಸಾಧನೆಯನ್ನು, ಹೊಸ ಆನಂದವನ್ನು, ಹೊಸ ಮಾರ್ಗವನ್ನು ಹುಡ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಈ ಎರಡರಲ್ಲಿ ಯಶಸ್ವಿ ಆಗಬೇಕಾದ್ರೆ, ಅಂದರೆ ಲಬ್ಧ ಭೂಮಿಕತ್ವ ಮಾಡ್ಕೊಳ್ಬೇಕಾದ್ರೆ, ಅವಸ್ಥಿತತ್ವ ಮಾಡ್ಕೊಳ್ಬೇಕಾದ್ರೆ ಸ್ವಾವಲಂಬನೆ ಅನ್ನುವಂಥದ್ದು ಬಹಳ ಅಗತ್ಯ ಇದೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.